ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ನಾವು ಈ ದಿನ ಚಾಮುಂಡಿ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ. ನಾನು ಚಾಮುಂಡಿ ಬೆಟ್ಟವನ್ನ ಬೈ ರೋಡ್ ಹೋಗ್ತಾ ಇಲ್ಲ, ಇಲ್ಲಿ ಕಲ್ಲು ಮೆಟ್ಲುಗಳಿದೆ, ಅದ್ರ ಮೇಲಿಂದ ಹತ್ಕೊಂಡು ಹೋಗ್ತಾ ಇದ್ದೀನಿ. ಈ ಬೆಟ್ಟದ ತುಟ್ಟ ತುದಿಯಲ್ಲಿ ಚಾಮುಂಡಿ ನೆಲೆಸಿರೋದ್ರಿಂದ ಇದಕ್ಕೆ ಚಾಮುಂಡಿ ಬೆಟ್ಟ ಅಂತ ಕರೀತಾರೆ. ಮೊದಲು ಇದನ್ನು ಮಹಿಷಾಸುರ ಬೆಟ್ಟ ಅಂತಲೂ ಕರಿತಾ ಇದ್ರು. ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡಿಂದ ಉತ್ನಳ್ಳಿ ಮತ್ತು ನಂಜನಗೂಡಿಗೆ ಹೋಗೋ ಕಡೆ ಬಸ್ಸು ಅಮ್ಮನವರ ಪಾದವ ಅಥವಾ ಎಲೆ ತೋಟ ಸ್ಟಾಪ್ ಅಂದರೆ ಅಥವಾ JSS ಸ್ಟಾಪ್ ಅಂತ ಹೇಳಿದರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಆಟೋದಲ್ಲಿ ಹೋಗೋರು ಹೋಗ್ಬೋದು. ಬಸ್ ಫೆಸಿಲಿಟೀಸು ತುಂಬಾ ಚೆನ್ನಾಗಿದೆ, ಬಸ್ಸಲ್ಲಿ ಹೋಗ್ಬೋದು. JSS ಸ್ಟಾಪ್ ಇಳಿದಿದ್ದೀನಿ ನಾನು. ಇಳಿದ್ಬಿಟ್ಟು ನೋಡಿ, ಇಲ್ಲಿ ಬಸ್ಸೆಲ್ಲ ಹೋಗ್ತಾ ಇದೆಯಲ್ಲ, ಅಲ್ಲಿ ಇಳಿದ್ಬಿಟ್ಟು ಲೆಫ್ಟಿಗೆ ಟರ್ನ್ ಆಗಿಬಿಟ್ಟು ಹೋದರೆ ಹಿಂಗೆ ಇದು JSS ಕಾಲೇಜು. ಇದ್ರ ಮುಂದೆ ಒಂದು 5 ನಿಮಿಷ ನಡ್ಕೊಂಡು ಹೋದ್ರೇ ಕಾಲ್ನಡಿಗೆಯಲ್ಲಿ ನೋಡಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನೋಡಿ, ನಾವು ಹೋಗ್ತಾ ಇದ್ದಂಗೆ JSS ಕಾಲೇಜ್ ಮುಂದೆನೇ ಪ್ರಸಾದ ಕೊಡ್ತಾ ಇದ್ದಾರೆ. ಈ ಕಡೆ ಮೊಸರನ್ನ ಮತ್ತು ಬಾತ್ ಕೊಡ್ತಾ ಇದ್ದಾರೆ, ಆ ಕಡೆ ಕೇಸರಿ ಬಾತು ಉಪ್ಪಿಟ್ಟು ಕೊಡ್ತಾ ಇದ್ದಾರೆ ನೋಡಿ. ಸ್ಟಾರ್ಟಿಂಗ್ ಸೀನಿಯರ್ ಸಿಟಿಜನ್ ಸಿಕ್ಕರು, ಮಾತಾಡ್ಸೋಣ ಬನ್ನಿ. ಯಾವರಿಂದ ಬಂದಿರಮ್ಮ? ಬಿಜಾಪುರ. ಒಬ್ಬರೇ ಬಂದಿ? ಇಲ್ಲಿ ಮಗಳ ಬಲಿ ಬಂದಿದ್ದೇನ್ರಿ. ಹೌದಾ? ಈಗ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀರಾ? ಬೆಟ್ಟ ಹತ್ತಕೊಂತೇನೆ. ನಡ್ಕೊಂಡು ಬರ್ತೀರಾ? ಸರಿ ಅಮ್ಮ, ನೀವು ಒಬ್ಬಳೇ ಹೋಗ್ಬೇಡ ಅಂತ. ನಾವು ಒಬ್ಬಳೇ ಹೋಗ್ತೀನಿ, ಎಲ್ಲ ಮಾತಾಡಲ್ಲ. ನಾವು ಪ್ರಸಾದ ತಗೊಂಡು ಒಂದು 2 ನಿಮಿಷ ಬಂದ್ವಿ ನೋಡಿ. ಇಲ್ಲಿ ಸುತ್ತೂರು ಮಠ ಇದೆ. ಸುತ್ತೂರು ಮಠದಿಂದ ಮುಂದೆ ಒಂದು 5 ನಿಮಿಷ ವಾಕ್ ಅಷ್ಟೇ. 5 ನಿಮಿಷ ವಾಕಿಗೆ ಇಲ್ಲೆಲ್ಲ ಫಲಕ ಹಾಕಿದ್ದಾರೆ. ಎಷ್ಟೊತ್ತಿಗೆ ಬಿಡ್ತಾರೆ, ಎಷ್ಟೊತ್ತಿಗೆ ಬೆಟ್ಟ ಹತ್ತಬೇಕು ಅನ್ನೋ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ, ಬೇಕಿದ್ದರೂ ತಗೋಬೋದು. ಇವರು ಹೆಜ್ಜೆಗೂ ಮೆಟ್ಲುಗಳಿಗೆ, ಕಲ್ಲು ಮೆಟ್ಲುಗಳಿಗೆ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗೋ ವಾಡಿಕೆ ಇದೆ. ಅದೇ ರೀತಿ ಅರಕೆನೂ ಕೂಡ ಹೊತ್ಕೊಂಡಿರ್ತಾರಂತೆ. ಇದೆಲ್ಲ ಹಣ್ಣು, ಕಾಯಿ, ಗಂಧದ ಕಡ್ಡಿ ಎಲ್ಲ ಸಿಗುತ್ತೆ. ಇದು ಎಂಟ್ರೆನ್ಸು. ತುಂಬ ರಶ್ ಇದೆ ಇವತ್ತು. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇಲ್ಲಿ ಪ್ಲಾಸ್ಟಿಕ್ ಯಾರೋ ಅಲೋ ಇಲ್ಲ ಅಂತಂದು ಮೈಸೂರು ನಗರ ಪಾಲಿಕೆಯವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 2 ನಿಮಿಷ ಮುಂದೆ ಹೋಗ್ತಿದ್ದಂಗೆ ಇಲ್ಲಿ ಒಂದು ದೇವಸ್ಥಾನ ಇದೆ. ಇದ್ರ ಮುಂದೆಯಿಂದ ಹೋದರೆ ನಾವು ನೋಡಿ, ಇಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಪ್ರವೇಶ ಇದೆ. ಹೋಗ್ತಾ ಇದ್ದಂಗೆ ಇಲ್ಲಿ ಹಣ್ಣು, ಕಾಯಿ, ಗಂಧದ ಕಡ್ಡಿ, ಕರ್ಪೂರ ಏನಿದ್ರೂ ಇಲ್ಲೇ ಎಲ್ಲ ಪೂಜೆನ ಮುಗಿಸ್ಕೊಂಡು ಮೇಲೆ ಹೋಗಬೇಕು. ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲೊಂದು ಗಣಪತಿ ಟೆಂಪಲ್ ಸಿಗುತ್ತೆ. ಒಟ್ಟಾರೆ 1008 ಕಲ್ಲಿನ ಮೆಟ್ಲುಗಳಿದ್ದಾವೆ ನೋಡಿ. ಹರಕೆ ತೀರ್ಸೋರು ಅರಿಶಿನ ಕುಂಕುಮನ ಪ್ರತಿಯೊಂದು ಮೆಟ್ಲಿಗೂ ಬಗ್ಗಿ ಎದ್ದು ವಯಸ್ಸಾಗಿರೋರು ಕೂಡ ಈ ಹರಕೆನ ತೀರಿಸ್ತಾ ಇದ್ದಾರೆ. ಇಲ್ಲಿ ಪೂಜೆ ನಡೀತಾ ಇದೆಯಲ್ಲ, ಇಲ್ಲೇ ಅಮ್ಮನವರ ಪಾದ ಇರೋದು. ಮುಂದೆ ಅಮ್ಮನವರ ಪಾದ ಇದೆ, ಹಿಂದೆ ಗಣಪತಿ ದೇವಸ್ಥಾನ ಇದೆ. ಅಲ್ಲಿ ಎಲ್ಲರ ಮುಗಿಸ್ಕೊಂಡು ಇಲ್ಲಿ ಸೆಕ್ಯೂರಿಟಿ ಚೆಕ್ ಇದೆ. ಆ್ಯಕ್ಚುಲಿ ಇಲ್ಲಿಂದನೇ ಶುರು ಮೆಟ್ಲುಗಳು ಎಷ್ಟು ಅಂತ. ಇಲ್ಲಿ ಹೋಗ್ತಾ ಇದ್ದಂಗೆ ಸುಧಾರಿಸ್ಕೊಳ್ಳೋಕ್ಕೆ, ಕೂತ್ಕೊಳ್ಳೋಕ್ಕೆ ಇಲ್ಲೆಲ್ಲ ಪೊಲೀಸರು ನಿಂತಿದ್ದಾರೆ, ಕೂತಿದ್ದಾರೆ ನೋಡಿ. ಇವ್ರು ನನ್ನ ಜೊತೆ ಬಂದಿರೋರು. ಅವರು ಮೆಟ್ಲು ನೋಡಿ ಎಷ್ಟು ಕೆಂಪಾಗಿದೆ. ಬೆಳಗಿನ ಜಾವದಿಂದಲೇ ಇದೇ ರೀತಿ ಸೇವೆ ನಡೀತಾ ಇದೆ. ನಾನು ಹೊರಟಾಗ 9 ಗಂಟೆ. ಎಷ್ಟೊತ್ತಿಗೆ ಮುಟ್ತೀನಿ ಅಂತ ನೋಡೋಣ. ಅಲ್ಲಲ್ಲೇ ಕೂತ್ಕೊಳ್ಳೋಕ್ಕೆ ತುಂಬ ಜಾಗ ಇದೆ. ನಾವು ಹೋಗೋ ಅಷ್ಟೊತ್ತಿಗೆ ತುಂಬ ಜನ ವಾಪಸ್ ಬರೋರೇ ಜಾಸ್ತಿ. ಮೊದಲು ಇದನ್ನು ಮಹಾಬಲ ಬೆಟ್ಟ ಅಂತ ಕರಿತಾ ಇದ್ರಂತೆ. ಏಕೆಂದರೆ ಈಗಲೂ ಮಹಾಬಲ ದೇವಸ್ಥಾನ, ಚಾಮುಂಡಿ ದೇವಸ್ಥಾನ ಇದೆಯಲ್ಲ, ಅದರ ಪಕ್ಕದಲ್ಲೇ ಇದೆ. ಚಾಮುಂಡಿ ಯಾವಾಗ ಮಹಿಷಾಸುರ ಮರ್ದನ ಆದಮೇಲೆ, ಚಾಮುಂಡಿ ಮಹಿಮೆ ಗೊತ್ತಾದಮೇಲೆ ಅಲ್ಲಿ ಚಾಮುಂಡಿನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಇದು ಚಾಮುಂಡಿ ಬೆಟ್ಟ ಅಂತ ಹೆಸರಾಗಿದೆ. ಮೊದಲೆಲ್ಲ ಮಹಾಬಲ ಬೆಟ್ಟನೇ ಹತ್ತಬೇಕು ಅಂದರೆ ಜನ ಕಾಲ್ನಡಿಗೆಲ್ಲೇ ಹೋಗ್ತಾ ಇದ್ರಂತೆ. ಮಣ್ಣು ಗುಡ್ಡ ಬೆಟ್ಟ ದಾಟ್ಕೊಂಡು ತುಂಬ ಕಷ್ಟ ಆಗ್ತಾ ಇದ್ರಂತೆ. ಆಗ ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ದೊಡ್ಡ ದೇವರಾಜ ಒಡೆಯರ ಕಾಲದಲ್ಲಿ ಅವರು ಈ ಕಲ್ಲಿನ ಮೆಟ್ಲುಗಳನ್ನು ಕಟ್ಟಿಸಿದ್ರಂತೆ. ಇದರ ಕಾಮಗಾರಿ 1659ರಿಂದ 1672ರವರೆಗೂ ನಡೆದಿರ್ಬೋದು ಅಂತ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಮತ್ತು ಉಲ್ಲೇಖ ಕೂಡ ಇದೆ, ಇದೇ ಇಸ್ವಿಯಲ್ಲಿ ನಿರ್ಮಾಣ ಆಗಿರ್ಬೋದು ಅಂತ. ಇವ್ರು ನೋಡಿ ಹರಕೆ ಯಾವ ರೀತಿ ತೀರಿಸ್ತಾ ಇದ್ದಾರೆ ಅಂತ. ಮಂಡಿ ನಮಸ್ಕಾರ ಮಾಡ್ಕೊಳ್ತಾ ಹೆಜ್ಜೆಗೇನು ಒಂದೊಂದು ಪ್ರತಿ ಮೆಟ್ಲಿಗೂ ಅರಿಶಿನ ಕುಂಕುಮ ಹಚ್ಕೊಂಡು ಹರಕೆ ತೀರಿಸ್ತಾರೆ. ಇಲ್ಲಿಂದ ಮೇಲ್ಗಡೆಯಿಂದ ಮೈಸೂರಿನ ಚಿತ್ರಣ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ಮರಗಿಡಗಳು, ಅಷ್ಟು ಮಳೆನೂ ಇಲ್ಲ, ಬಿಸಿಲು ಇರಲಿಲ್ಲ, ಹತ್ತಲಿಕ್ಕೆ ಅಷ್ಟೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ.
ನಾನೀಗೊಂದು 100-150 ಮೆಟ್ಲು ಹತ್ತಿರ್ಬೋದು. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೈಸೂರು ಅಂತ. ಪ್ರತಿನಿತ್ಯ ತುಂಬ ಜನ ಇಲ್ಲಿ ವಾಯು ವಿಹಾರಕ್ಕೆ ಕೂಡ ಬರ್ತಿದ್ದಾರೆ. ಇದಕ್ಕೆ ಹೋದರೆ ಯಾವ ಜಿಮ್ಮಿಗೂ ಹೋಗೋದು ಬೇಡ, ಎಕ್ಸಸೈಜು ಮಾಡೋರು ಬೆಳಗ್ಗೆ ಹತ್ತಿಬಿಟ್ಟು ಮೊದಲನೇ ಆಷಾಢ ಶುಕ್ರವಾರ ತುಂಬ ಜನ ಇದ್ದರಂತೆ. ಈ ಶುಕ್ರವಾರ ಜನ ಸ್ವಲ್ಪ ಕಡಿಮೆ ಆಗಿದ್ದಾರೆ. 80,000 ಜನ ಈ ಕಲ್ಲು ಮೆಟ್ಲುಗಳನ್ನ ಹತ್ಕೊಂಡ್ಬಿಟ್ಟು ದೇವಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಇದು ಹರಕೆನೂ ಕೂಡ ಹೌದು, ನಮಗೂ ಎಕ್ಸಸೈಜ್ ಆಗುತ್ತೆ. ವಯಸ್ಸಾಗಿರೋರು, ಮಕ್ಕಳು ತುಂಬ ಜನ ಬೆಟ್ಟ ಹತ್ತಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಅಲ್ಲಲ್ಲೇ ಜನಪದ ಕಲಾವಿದರು ಜನಪದ ಕಲೆನ ಪ್ರದರ್ಶಿಸ್ತಾ ಇದ್ದಾರೆ. ತಣ್ಣಗೆ ಗಾಳಿ ಬೀಸ್ತಾ ಇದೆ. ಅಕ್ಕಪಕ್ಕ ಎಲ್ಲ ಗಿಡ ಮರಗಳು ಇರೋದ್ರಿಂದ ನೆರಳು ಇದೆ, ಗಾಳಿನೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಒಬ್ಬರು ಮಗುನ ಎತ್ಕೊಂಡು ಮೆಟ್ಲು ಹತ್ತುತ್ತಾ ಇದ್ದಾರೆ. ಸ್ವಲ್ಪ ಸುಧಾರಿಸ್ಕೊಂಡು ಹತ್ತುತ್ತಾ ಇದ್ದಾರೆ. ಇವರು ಒಬ್ಬರು ಮಂಡಿ ಊರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ವಯಸ್ಸಾಗಿರೋರು ಹೆಜ್ಜೆ ಹೆಜ್ಜೆಗೂ ಒಂದೊಂದು ಸ್ಟೆಪ್ಗೂ ಯಾಕೆ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗ್ತಾರೆ. ಆ ಕಲ್ಲು ಕಾಣಿಸ್ತಾ ಇಲ್ಲ, ಅಷ್ಟು ಜನ ಅರಿಶಿನ ಕುಂಕುಮ ಹಚ್ಬಿಟ್ಟು ಹರಕೆ ತೀರಿಸಿದ್ದಾರೆ. ಇವತ್ತು ಸ್ವಲ್ಪ ಸುಸ್ತಾದಂಗೆ ಅನ್ನಿಸಿದ್ರೆ ಅಲ್ಲಲ್ಲೇ ಕೂತ್ಕೊಂಡು ವಿಶ್ರಾಂತಿ ತಗೊಂಡು ಮೆಟ್ಲು ಹತ್ಬೋದು. ಇಲ್ಲಿ ಇನ್ನೊಬ್ಬರು ನೋಡಿ. ಈ ದಾರಿಯ ಮುಖ್ಯ ವಿಶೇಷ ಅಂದರೆ ಈ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ. ಇಲ್ಲಿ ಬೆಟ್ಟ ಹತ್ತಬೇಕಾದ್ರೂ ಇದರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತೆ. ವಾಪಸ್ ಬರಬೇಕಾದ್ರೂ ಮೆಟ್ಲು ಇಳ್ಕೊಂಡು ಇದರ ದರ್ಶನನ ಮಾಡ್ಕೊಂಡು ಹೋಗ್ಬೇಕಂತೆ. ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಇದೆ ಇಲ್ಲಿ. ಹಿಂದಿನ ಕಾಲದಲ್ಲೂ ಈ ಜನರು ಮಹಾಬಲ ಬೆಟ್ಟ ಹತ್ತಬೇಕಾದ್ರೆ ಮತ್ತು ಇಳಿಬೇಕಾದ್ರೆ ರಾಜರನ್ನು ಕೂಡ ಈ ಸ್ಟೆಪ್ ಹತ್ಕೊಂಡು ಹೋಗ್ಬೇಕಾದ್ರೆ ಕಾಲಭೈರವನ ಆಶೀರ್ವಾದ ತಗೊಂಡು ಹೋಗ್ತಾಯಿದ್ರಂತೆ. ಬರಬೇಕಾದ್ರೂ ಕಾಲಭೈರವೇಶ್ವರನ ಆಶೀರ್ವಾದ ತಗೊಂಡು ಬರ್ತಾಯಿದ್ರಂತೆ. ನೋಡಿ ತುಂಬ ಜನ ಇಳ್ಕೊಂಡು ಬರ್ತಾ ಇದ್ದಾರೆ. ಕಾಲಭೈರವನ ದೇವಸ್ಥಾನ ಆದಮೇಲೆ 500ನೇ ಮೆಟ್ಲು ಮುಗೀತು. ಇಲ್ಲಿಗೆ 500 ಮೆಟ್ಲು ನಾವು ಹತ್ತಿದ್ದೀವಿ. ಇನ್ನು ಮೇಲೆ ಇನ್ನೂ ಉಳಿದ ಮೆಟ್ಲುಗಳಿದ್ದಾವೆ. ನೋಡಿ ಮೆಟ್ಲುಗಳೆಲ್ಲ ಕೆಂಪಾಗಿದ್ದಾವೆ. ಇಲ್ಲಿ ತುಂಬ ಬಸವನ ಹುಳುಗಳು. ಪ್ಲಾಸ್ಟಿಕ್ ನಿರ್ಮೂಲನೆ ಅಂತ ಕೆಳಗಡೆ ಮಹಾನಗರ ಪಾಲಿಕೆಯವರು ಬೋರ್ಡ್ ಹಾಕ್ಕೊಂಡು ಮಾಡ್ತಾಯಿದ್ರು. ನೋಡಿ ಇಲ್ಲಿ ಅಕ್ಕಪಕ್ಕ ಎಲ್ಲ ತುಂಬ ಕಸ ಮಾಡಿದ್ದಾರೆ. ಜನಗಳು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ 500 ಮೆಟ್ಲುಗಳು ಮುಗಿದು ಇನ್ನೊಂದು 10-15 ಮೆಟ್ಲು ಹತ್ತುತ್ತಾ ಇದ್ದಂಗೆ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಕಾಫಿ, ಟೀ ಮತ್ತು ಸ್ನ್ಯಾಕ್ಸ್ ಅಂಗಡಿಗಳೆಲ್ಲ ಇದೆ. ನೋಡಿ ಇದು 600ನೇ ಮೆಟ್ಲು. 600ನೇ ಮೆಟ್ಲು ಆದಮೇಲೆ ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಕ್ಕೆ ಜಾಗ ಇದೆ. ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡಿದ್ದು ವಿಶ್ರಾಂತಿ ತಗೊಂಡು ಹೋಗ್ಬೋದು. ನೋಡಿ ಇಲ್ಲೆಲ್ಲ ಸ್ನ್ಯಾಕ್ಸ್ ಇದೆ. ಸ್ವಲ್ಪ ಸ್ಲೋಪ್ ಇಲ್ಲ, ಸ್ವಲ್ಪ ಹೈಟಲ್ಲಿದೆ. ಸ್ವಲ್ಪ ನೆಲ ಇರೋದ್ರಿಂದ ಅಷ್ಟು ಕಡಿದಾಗಿ ಅನಿಸಲ್ಲ, ಸುಸ್ತು ಆಗಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾನು 1 ಗಂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಬೇರೆ ದಿನಗಳಲ್ಲಿ ಇಷ್ಟು ಜನಸಂದಣಿ ಇರೋದಿಲ್ಲ. ಆಷಾಢ ಶುಕ್ರವಾರ ವಿಶೇಷ ದಿನ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಈ ದಿನ.
ಸರಿ ಇಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಬಿಸಿ ಬಿಸಿ ಬಾದಾಮಿ ಹಾಲು ಕೊಡ್ತಾ ಇದ್ದಾರೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು ವಾಲಂಟರಿಯಾಗಿ ಇದು ಸೇವೆನ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ನೀರಿನ ಸರಬರಾಜು ಕೂಡ ಇದೆ. ಡಸ್ಟ್ಬಿನ್ ಎಲ್ಲ ಇಟ್ಟಿದ್ದಾರೆ. ಇದು ಆಗ್ತಾ ಇದ್ದಂಗೆ ಇಲ್ಲಿ ಒಂದು 10 ಮೆಟ್ಲನ್ನ ಹತ್ಕೊಂಡು ಹೋಗ್ತಾ ಇದ್ದಂಗೆ ನಂದಿ ಸಿಗುತ್ತೆ. ನೋಡಿ, ಇಲ್ಲಿ ಎಡಭಾಗದಲ್ಲಿ ಮೆಟ್ಲಿದೆಯಲ್ಲ, ಅಲ್ಲಿ ಹತ್ಕೊಂಡು ಹೋಗಬೇಕು. ಇದು ಭಾರತದ 3ನೇ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹ ಆಗಿದೆ. ಇದು ಎಡಗಡೆ ಕಾಣ್ತಾ ಇರೋದು ಶಿವ ಗುಹಾಲಯ. ಒಳಗಡೆ ಶಿವ ವಿಗ್ರಹ ಇದೆ. ಅಲ್ಲಿ ಪೂಜೆ ಎಲ್ಲ ಆಗುತ್ತೆ ಡೈಲಿ. ಶಿವನ ಎದುರುಗಡೆ ನಂದಿ ಇರಬೇಕಲ್ವಾ, ಅದಕ್ಕೆ ನಂದಿ ಇದೆ ನೋಡಿ. ಏಕಶಿಲಾ ನಂದಿ ಇದು. ಆಗಿನ ಕಾಲದ ವಾಸ್ತುಶಿಲ್ಪ ನೋಡಿ ಹೇಗಿದೆ ಅಂತ. ಅದರ ನಂದಿ ಕುತ್ತಿಗೆಗೆ ಹಾಕಿರೋದ ಗೆಜ್ಜೆ ಇರ್ಬೋದು, ಆ ಸರಗಳು ಇರ್ಬೋದು, ಆ ವಾಸ್ತುಶಿಲ್ಪ ಆವಾಗಿನ ಕಾಲದಲ್ಲಿ ಕೆತ್ತನೆ ತುಂಬ ಚೆನ್ನಾಗಿದೆ. ನಂದಿ ಇದು 16 ಅಡಿ ಎತ್ತರ ಇದೆ, 26 ಅಡಿ ಉದ್ದ ಇದೆ. ಅದರ ವಾಸ್ತುಶಿಲ್ಪ ನೋಡಿ ಹೇಗಿದೆ ಅಂತ. ಇಲ್ಲೊಂದು ಅರಳಿ ಮರ ಇದೆ, ಅಲ್ಲಿನೂ ಹೋಗಿ ಜನ ಪೂಜೆ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತಾರೆ. ಬೆಟ್ಟದಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಮೇಲ್ಗಡೆ ಮತ್ತೆ ಮೆಟ್ಲುಗಳನ್ನು ಹತ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿನೂ ಮಂಡಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕೆಲವು ಜನ. ವಾತಾವರಣ ತುಂಬ ಚೆನ್ನಾಗಿದೆ, ತುಂಬ ಬಿಸಿಲು ಇಲ್ಲ, ಮಳೆನೂ ಇಲ್ಲ. ನೋಡಿ, ಎಲ್ಲಿ ನೋಡಿದ್ರು ಮೆಟ್ಲುಗಳೆಲ್ಲ ಕೆಂಪಾಗಿ ಹೋಗಿದ್ದಾವೆ. ಈಗ ಇದು 800ನೇ ಮೆಟ್ಲು. ನಂದಿ ಬೆಟ್ಟ ಆದಮೇಲೆ, ನಂದಿ ಶಿಲೆ ಆದಮೇಲೆ 800 ಮೆಟ್ಲುಗಳು. ಅಲ್ಲಿಂದ ಮೇಲಕ್ಕೆ ಇನ್ನೂ 208 ಮೆಟ್ಲುಗಳಿವೆ. ಈ ಜನಗಳ ಮಧ್ಯೆ ಬೆಟ್ಟ ಹತ್ತಲಿಕ್ಕೆ ಖುಷಿಯಾಗುತ್ತೆ. ದಿನ ಒಂದು ಸಲ ಬೆಟ್ಟ ಹತ್ತಿ ಇಳಿದು ಬಂದರೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ನೋಡಿ, ತುಂಬ ಜನ ಆಗಲೇ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಎಲ್ಲ ಮೆಟ್ಲುಗಳಿಗೂ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಬಸವನಹುಳುಗಳು, ತುಂಬ ಬಸವನಹುಳುಗಳಿದ್ದಾವೆ. ಇಲ್ಲಿ ರಾಶಿ ಪಕ್ಕದಲ್ಲಿ ಕಲ್ಲು ಮೇಲೆ ಕೆಳಗಡೆ ಎಲ್ಲ ಕೂಡಲಿಕ್ಕೆ ಆಗಲ್ಲ, ಅಷ್ಟೊಂದಿದೆ. ಈಗ ನಾವು 800ನೇ ಮೆಟ್ಲು ಹತ್ಕೊಂಡು ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದೆ. ವಾತಾವರಣ ಭಾಳ ಚೆನ್ನಾಗಿದೆ. ಆ ಕಡೆ ಈ ಕಡೆ ಮರಗಳು, ಮಧ್ಯದಲ್ಲಿ ಕಲ್ಲಿನ ಮೆಟ್ಲುಗಳು. ಇಲ್ಲಿಂದ ನೋಡಿ, ಮೈಸೂರು ಸಿಟಿ 800ನೇ ಮೆಟ್ಲು ಇದೆಯಲ್ಲ, ಅಲ್ಲಿ ಸ್ವಲ್ಪ ಜಾಗ ಇದೆ, ಪಕ್ಕದಲ್ಲಿ ಬಂಡೆ ಇದೆ, ಹುಷಾರಾಗಿ ಹೋಗಬೇಕು, ಜಾರುತ್ತೆ. ಅಲ್ಲಿಂದ ಫೋಟೋಗ್ರಫಿ ಎಲ್ಲ ತಗೋಬೋದು. ಇದು ವ್ಯೂ ಪಾಯಿಂಟ್ ನೋಡಿ. ಇಡೀ ಮೈಸೂರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ರಾತ್ರಿ ಹೊತ್ತಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಇದು ವ್ಯೂ ಪಾಯಿಂಟ್. ಇಲ್ಲಿಂದ ಇಡೀ ಮೈಸೂರನ್ನು ಇಲ್ಲಿಂದ ನಾವು ನೋಡ್ಬೋದು. ಮೈಸೂರಿನ ವಿಹಂಗಮ ನೋಟ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ನಾವು ಇದು 800ನೇ ಮೆಟ್ಲು ಹತ್ರ ಇರೋದ್ರಿಂದ ಇಲ್ಲಿಂದ ಮೇಲಕ್ಕೆ ಇನ್ನೂ ಸ್ವಲ್ಪ ಹತ್ಕೊಂಡು ಹೋಗಬೇಕು. ಜನ ಬರ್ತಾ ಹೋಗ್ತಾ ಇದ್ದಾರೆ. ತುಂಬ ಜನಜಂಗುಳಿ ಏನಿಲ್ಲ. ಇವತ್ತು 2ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ, ಮೊದಲನೇ ಆಷಾಢ ಶುಕ್ರವಾರ 70ರಿಂದ 80 ಸಾವಿರ ಜನ ಮೆಟ್ಲು ಹತ್ತಿ ಇಳಿದಿದ್ರಂತೆ. ನೋಡಿ, ಇದು ಡಸ್ಟ್ಬಿನ್ ಇಟ್ಟಿದ್ದಾರೆ, ಅದಕ್ಕೆಲ್ಲ ಬಸವನಹುಳುಗಳು ಇಟ್ಕೊಂಡಿದೆ. ಇಲ್ಲಿಂದ ಮೆಟ್ಲು ಮೇಲೆ ಹತ್ಕೊಂಡು ಹೋಗಬೇಕು. ಇಲ್ಲೊಂದು ಕಡೆ ಜನಪದ ಕಲಾವಿದರು
ಅಲ್ಲಲ್ಲೇ ಕುತ್ಕೊಂಡಿದ್ದಾರೆ, ಹಾಡು ಹೇಳ್ತಾ ಇದ್ದಾರೆ. ಈಗ ಹತ್ತತ್ರ ಬಂದ್ವಿ. ಚಾಮುಂಡಿ ಬೆಟ್ಟದ ತುದಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಕೂಡ ಇದೆ, TS ಸುಬ್ಬಣ್ಣ ಸರ್ಕಾರಿ ಪ್ರೌಢಶಾಲೆ. ಅಲ್ಲಿ ಬೆಟ್ಟದಲ್ಲಿರೋ ಅಂಥವ್ರಿಗೆ ಸುಬ್ಬಣ್ಣ ಸಾರ್ವಜನಿಕ ಬಾಲಕ ಪ್ರೌಢಶಾಲೆ ಅಂತ. ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸನ್ನು ಇದೆ ಅಂತೆ, ತುಂಬ ಚೆನ್ನಾಗಿದೆ ಅಂತ ಅಲ್ಲಿ ಇರೋ ಅಂಗಡಿಯಲ್ಲಿರೋ ಜನಗಳನ್ನು ವಿಚಾರಿಸಿದಾಗ ಹೇಳ್ತಾಯಿದ್ರು. ಈಗ ಕೊನೆ ಘಟ್ಟಕ್ಕೆ ಬಂದ್ವಿ ನಾವು ಮೆಟ್ಲು ಹತ್ಕೊಂಡು. ಇದು ಎಲ್ಲಿ ಎಂಡಾಗುತ್ತೆ ಅಂದರೆ ದಾಸೋಹ ಭವನ ಇದೆಯಲ್ಲ ಅದ್ರ ಪಕ್ಕದಲ್ಲಿರೋ ರೋಡಿಗೆ ನಾವು ಜಾಯಿನ್ ಆಗ್ತೀವಿ. ನಂದು 10-15 ಮೆಟ್ಲಿದೆ ಅಷ್ಟೇ. ಬಂದ್ವಿ. ಇದು ಮೆಟ್ಲು ಮುಗಿತಾ ಇದ್ದಂಗೆ ಜನ ಇಲ್ಲಿ ದಾರಿಲೇ ಉಳಿದಿರೋ ಅರಿಶಿನ ಕುಂಕುಮ ಎಲ್ಲ ದಾರಿಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಪಕ್ಕದಲ್ಲಿ ಎಡಗಡೆ ಕಾಣಿಸ್ತಾ ಇರೋದು ದಾಸೋಹ ಭವನ. ಅದು ಅದ್ರ ಪಕ್ಕದಲ್ಲಿರೋ ದಾರಿನೇ ಮೆಟ್ಲು ಹತ್ಕೊಂಡು ಹೋಗೋದು. ಈಗ ಮುಗೀತು. ಇಲ್ಲಿಂದ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದಾರೆ. ಆಷಾಢ ಶುಕ್ರವಾರ ದಿವಸ ಮಾತ್ರ ಕೊಡೋದು. ಮೆಟ್ಲು ಹತ್ಕೊಂಡು ಬರೋ ಡಿವೋಟಿಸಿಗೆ ಮಾತ್ರ ಕೊಡ್ತಾರೆ. ಇದು ಮೆಟ್ಲು ಎಂಡ್ ಆಗ್ತಾ ಇದ್ದಂಗೆ ನೋಡಿ, ಅಲ್ಲಿ ಎಲ್ಲರೂ ಕೊನೆ ಮೆಟ್ಲಿಗೆ ಎಲ್ಲರೂ ಪೂಜೆ ಮಾಡ್ತಾರೆ. ಇಲ್ಲಿಗೆ ನಮ್ಮದು ಮೆಟ್ಲು ಯಾತ್ರೆ ಮುಗೀತು. ತುಂಬ ಚೆನ್ನಾಗಿದೆ ಅನುಭವ. ನೀವು ಒಂದ್ಸಲ ಮೈಸೂರಿಗೆ ಬಂದರೆ ಇಲ್ಲಿ ಬಂದು ಹೋಗಿ. ಬಸ್ಸಲ್ಲಿ ಬರೋದಕ್ಕಿಂತ ಇಲ್ಲಿ ಬಂದರೆ ಅನುಭವ ಚೆನ್ನಾಗಿರುತ್ತೆ. ಬಸ್ ರೂಟನ್ನ 1910ರಲ್ಲೇನೋ ಆ ಕಡೆ ಬಸ್ ರೂಟ್ ಶುರುವಾಯ್ತಂತೆ. ಅದಕ್ಕಿಂತ ಮುಂಚೆ ಜನಗಳೆಲ್ಲ ಚಾಮುಂಡಿ ಬೆಟ್ಟನ ಹತ್ಕೊಂಡೇ ಬರ್ತಾಯಿದ್ರಂತೆ. ನೋಡಿ, ತುಂಬ ಜನ ಇದ್ದಾರೆ. ಇದು ಕೊನೆ ಮೆಟ್ಲು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜನಗಳು ಕೊನೆ ಮೆಟ್ಲಿಗೆ ಪೂಜೆ ಮಾಡ್ತಾಯಿದ್ದಾರೆ. ಮೆಟ್ಲು ಹತ್ಕೊಂಡು ಬರೋ ಜನನೇ ಆಷಾಢ ಶುಕ್ರವಾರದಲ್ಲಿ ತುಂಬ ಜಾಸ್ತಿ ಜನ. ನಾನು 40 ನಿಮಿಷಕ್ಕೆ 108 ಮೆಟ್ಲುಗಳನ್ನು ಪೂರೈಸಿದೆ. ಇದರ ಅನುಭವನೇ ಬೇರೆ. ನೋಡಿ, ಪಕ್ಕದಲ್ಲೇ ದಾಸೋಹ ಭವನ ಕಾಣ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಾದ್ವಿ. ಹತ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಸುಸ್ತು ಅನ್ನುತ್ತೆ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.